ಇನ್ನು ರೇಣುಕಾಸ್ವಾಮಿಯೇ ಚಾಟ್ ಮಾಡ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ ಪವಿತ್ರ ಗೌಡಗೂ ಕೂಡ ಈತನ ಪರಿಚಯ ಇರಲಿಲ್ಲ. ಗೌತಮನ ಹೆಸರಲ್ಲಿ ರೇಣುಕಾಸ್ವಾಮಿ ಚಾಟ್ ಮಾಡ್ತಾ ಇದ್ದದ್ದು. ಈಗ ನಿಮಗೆ ಯಾರೋ ಒಬ್ಬ ಫೇಸ್ಬುಕ್ಕಲ್ಲೋ ಅಥವಾ ಯಾವುದು ಇನ್ಸ್ಟಾಗ್ರಾಮಲ್ಲೋ ಮೆಸೇಜ್ ಕಳಿಸಿದ್ರೆ ಅವರ ಅಡ್ರೆಸ್ ಹೆಂಗೆ ಹುಡುಕ್ತೀರಿ? ಇಲ್ಲಿ ಇವ ಚಾಟ್ ಮಾಡ್ತಾ ಇದ್ನಲ್ಲ, ಆತನ ಅಡ್ರೆಸ್ ಹೆಂಗೆ ಪತ್ತೆ ಹಚ್ಚಿದ್ದು, ಹೇಗೆ ಅವನನ್ನು ಕರೆಸಿದ್ದು, ಈ ಸೀಕ್ರೆಟನ್ನು ಕೂಡ ಆರೋಪ ಪಟ್ಟಿ ಅಥವಾ ಚಾರ್ಜ್ ಶೀಟ್ ರಿವೀಲ್ ಮಾಡಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಯಾರೋ ಫೇಸ್ಬುಕ್ನಿಂದ ಒಂದು ಅಕೌಂಟಿಂದ ಫೇಸ್ ಇಲ್ಲ ಮತ್ತೊಂದಿಲ್ಲ ನಿಮಗೆ ಮೆಸೇಜ್ ಹಾಕ್ತಾರೆ, ನಿಮಗೆ ಅವ್ರು ಯಾರು ಅಂತ ಗೊತ್ತಾಗಲ್ಲ. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬ ಗೌತಮನ ಹೆಸರಲ್ಲಿ ನಿಮಗೆ ಚಾಟ್ ಮಾಡ್ತಾನೆ, ನಿಮಗೆ ಯಾರು ಅಂತ ಗೊತ್ತಾಗಲ್ಲ. ಬಟ್ ಇವನನ್ನು ಹೆಂಗೆ ಪತ್ತೆ ಹಚ್ಚಿದ್ರು, ಯಾರು ಪತ್ತೆ ಹಚ್ಚಿದ್ರು? ಬನ್ನಿ, ಇದರ ಬಗ್ಗೆ ಒಂದು ಮಾಹಿತಿ ಇದೆ. ಅವನು ಗೌತಮ್ ಅಲ್ಲ, ರೇಣುಕಾಸ್ವಾಮಿ. ಅದು ಥೇಟ್ ಸಿನಿಮೀಯ ಕಾರ್ಯಾಚರಣೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಇದೀಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯದ ಕಥೆ ಹೇಳ್ತಾ ಇದೆ. ರೇಣುಕಾಸ್ವಾಮಿ ತನ್ನ ಸ್ವಂತ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಖಾತೆ ತೆರೆದಿರಲಿಲ್ಲ, ಬದಲಿಗೆ ಗೌತಮ್ ಅನ್ನೋ ಖಾತೆ ತೆಗೆದು ಚಾಟ್ ಮಾಡ್ತಿದ್ದ. ಆದರೆ ನಕಲಿ ಖಾತೆ ಮೂಲಕ ಮೆಸೇಜ್ ಮಾಡ್ತಾ ಇದ್ದ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಗ್ಯಾಂಗ್ ಪತ್ತೆ ಹಚ್ಚಿ ಬೆಂಗಳೂರಿಗೆ ಕರೆಯಿಸಿ ಹತ್ಯೆ ಮಾಡಿತ್ತು. ಹೆಸರು, ಊರು, ಯಾರು ಎಂದೇ ಗೊತ್ತಿಲ್ಲದ ನಕಲಿ ಖಾತೆಯ ಅಸಲಿ ವ್ಯಕ್ತಿ ಪತ್ತೆಗೆ ದರ್ಶನ್ ಗ್ಯಾಂಗ್ ಸಿನಿಮೀಯ ರೀತಿ ಕಾರ್ಯಾಚರಣೆ ಮಾಡಿತ್ತು. ಈ ಎಲ್ಲ ರೋಚಕ ಮಾಹಿತಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಬಾ ಅಂದ್ಲು, ಬಂದೇ ಬಿಟ್ಟ. ಇನ್ಸ್ಟಾಗ್ರಾಂನಲ್ಲಿ ರೇಣುಕಾಸ್ವಾಮಿ ಹಾವಳಿ ಚಿಕ್ಕದೇನಲ್ಲ. ಕಂಡ ಮಹಿಳೆಯರಿಗೆ ಮೆಸೇಜ್ ಮಾಡುತ್ತಿದ್ದ ಪೋಲಿ ಆತ. ಪವಿತ್ರ ಗೌಡಗೂ ಮೆಸೇಜ್ ಮಾಡ್ತಿದ್ದ, ಫೋಟೋ ಕಳಿಸ್ತಿದ್ದ. ಇನ್ಸ್ಟಾಗ್ರಾಂನಲ್ಲಿ 4 ಖಾತೆ ಹೊಂದಿದ್ದ ಪವಿತ್ರ ಹೆಚ್ಚು ಬಳಸ್ತಾ ಇದ್ದ ಪವಿತ್ರ ಗೌಡ 777 ಅಫಿಷಿಯಲ್ ಖಾತೆಗೂ ಮೆಸೇಜ್ ಮಾಡಿದ್ದ. ರೇಣುಕಾ ಕಾಟದಿಂದ ಬೇಸತ್ತಿದ್ದ ಪವಿತ್ರ ಅಶ್ಲೀಲ ಫೋಟೋ, ಮೆಸೇಜ್ ಬಗ್ಗೆ ಆಪ್ತರಾದ ಪವನ್, ವಿನಯ್ಗೆ ಮಾಹಿತಿ ನೀಡಿದ್ಲು. ಅವರಿಬ್ಬರೂ ನಟ ದರ್ಶನ್ಗೆ ಈ ಮಾಹಿತಿ ನೀಡಿದ್ದಾರೆ. ತಕ್ಷಣವೇ ಆತನ ಪತ್ತೆ ಹಚ್ಚಿ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿಕೊಂಡು ಬರಲು ದರ್ಶನ್ ಸೂಚಿಸಿದ್ದ. ಫೆಬ್ರವರಿ 24ರಂದು ಪವಿತ್ರ, ಪವನ್ ಹಾಗೂ ವಿನಯ್ ಸೇರಿ ಪ್ಲಾನ್ ಮಾಡಿದ್ದಾರೆ. ಬಳಿಕ ಪವಿತ್ರ ಗೌಡ ರೇಣುಕಾಸ್ವಾಮಿ ಜೊತೆ ಚಾಟ್ ಆರಂಭಿಸಿದ್ದಾರೆ. ಜೂನ್ 3ರಂದು ರೇಣುಕಾಸ್ವಾಮಿ ಮೆಸೇಜ್ಗೆ ತಕ್ಷಣವೇ ಪವಿತ್ರ ಗೌಡ ರಿಪ್ಲೈ ಮಾಡಿದ್ದಾಳೆ. ನಿನ್ನ ನಂಬರ್ ಕಳಿಸು ಅಂತ ಕೇಳಿದ್ದಾಳೆ. ಪವಿತ್ರ ನಂಬರ್ ಕೇಳಿದ್ದಕ್ಕೆ ರೇಣುಕಾಸ್ವಾಮಿ ಕ್ಲೀನ್ ಬೋಲ್ಡ್ ಆಗಿದ್ದ. ನಂಬರ್ ಅಷ್ಟೇ ಯಾಕೆ, ವಿಳಾಸ, ಲೊಕೇಶನ್ ಸೇರಿ ಎಲ್ಲವನ್ನೂ ಕಳುಹಿಸಿದ್ದ. ಆ ನಂಬರನ್ನ ಪವನ್ಗೆ ಕಳುಹಿಸಿದ್ಲಂತೆ ಪವಿತ್ರ. ಇತ್ತ ಪವನ್ ತಾನೇ ಪವಿತ್ರ ಗೌಡ ಅಂತ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಆರಂಭಿಸಿದ್ದ. ನಂತರ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಡಿ ಗ್ಯಾಂಗ್ ಪತ್ತೆ ಹಚ್ಚಿ ಕಿಡ್ನಾಪ್ ಮಾಡಿತ್ತು. ಇದೇ ಚಾರ್ಜ್ ಶೀಟ್ ಜೈಲಿನಲ್ಲಿರೋ ದರ್ಶನ್ನ ನಿದ್ದೆಗೆಡಿಸಿದೆ. ಒಂದೊಂದು ಪುಟವೂ ಒಂದೊಂದು ರಕ್ತ ಚರಿತ್ರೆಯ ಅಧ್ಯಾಯ ಹೇಳ್ತಾ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಎಸ್, ರೇಣುಕಾಸ್ವಾಮಿ ಸಾಚಾನಾ? ಅವನಂತ ಮೆಸೇಜ್ ಕಳಿಸಲಿಲ್ವಾ? ಅವನು ಕ್ಷೇತ್ರ ದರ್ಶನ ಮಾಡಿಸ್ಲಿಲ್ವಾ ಪವಿತ್ರ ಗೌಡಗೆ? ಅವನಿಗಿನ್ನೇನು ಮಾಡಬೇಕು ಅಂತ ಕೇಳ್ತಾ ತುಂಬ ಜನ ಇದೆ. ಈಗಲೂ ನಾವು ಹೇಳ್ತಾ ಇದ್ದೀವಿ, ಇವನು ದರಿದ್ರ ಕೆಲಸವನ್ನೇ ಮಾಡಿದ್ದು, ಹಲ್ಕಟ್ ಕೆಲಸವನ್ನೇ ಮಾಡಿದ್ದು. ಆತನಿಗೆ ಶಿಕ್ಷೆ ಆಗಬೇಕಾ ಬೇಡವಾ? ಶಿಕ್ಷೆ ಆಗಬೇಕು. ಯಾರು ಕೊಡಬೇಕು ಶಿಕ್ಷೆ? ಕಾನೂನು ಕೊಡಬೇಕು. ಕಾನೂನು ಅಂದರೆ ಯಾರು? ಪೊಲೀಸ್ ಕೊಡಬೇಕು. ಶಿಕ್ಷೆ ಕೊಡೋಕ್ಕೆ ದರ್ಶನ್ ಯಾರು? ಆಯ್ತು, ಏನೋ ಸಮ್ಟೈಮ್ಸ್ ಆಗಿಬಿಡತ್ತೆ. ಕರ್ಕೊಂಬಾರ ಸ್ಟಾರು, ಒಂದು 4 ಬಾರಿಸಿದ್ರು, ಕಳಿಸಿದ್ರು. ಕೊಲ್ಲೋಕೆ ನೀವ್ಯಾರು? ನಾಳೆಯಿಂದ ಎಲ್ಲರೂ ಅದೇ ಕೆಲಸವನ್ನು ಮಾಡೋಕ್ಕೆ ಹೋದರೆ ಮತ್ತು ಕಾನೂನು ಸುವ್ಯವಸ್ಥೆ, ವೋಟ್ ಹಾಕೋದು ಯಾಕೆ, ಆಯ್ಕೆ ಮಾಡೋದು ಯಾಕೆ, ತೆರಿಗೆ ಕಟ್ಟೋದು ಯಾಕೆ,
ಭಯಭೀತರಾಗೋದು ಯಾಕೆ? ಅಲ್ಲಿ ಸಿಗ್ನಲ್ ಬಂದಾಗ ಗಾಡಿ ನಿಲ್ಲಿಸೋದು ಯಾಕೆ? ಹೋಗೋಣ, ಎಲ್ಲರೂ ಶುರು ಮಾಡ್ಕೋತಾರೆ. ಯಾಕೆ? ಒಬ್ಬೊಬ್ಬನ ಬಾರ್ಸಕ್ಕೆ ನಮಗೂ ಬರಲ್ವಾ? ಬರುತ್ತೆ. ಹಾಂ, ತಪ್ಪಾಗಿರೋದು ಅಲ್ಲಿ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದು ಹೌದು ಹೌದು ಹೌದು, ಆತನಿಗೆ ಶಿಕ್ಷೆ ಆಗಬೇಕಾಗಿತ್ತು ಹೌದು ಹೌದು ಹೌದು, ಆದರೆ ಕೊಲೆ ಅಲ್ಲ. ಆಮೇಲೆ ಅವನಿಗೆ ಶಿಕ್ಷೆ ಕೊಡಬೇಕಾಗಿರೋದು ದರ್ಶನ್ ಅಲ್ಲ. ದರ್ಶನ ನಾವು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದ್ದೀವ? ಗೃಹ ಸಚಿವರನ್ನಾಗಿ ಆಯ್ಕೆ ಮಾಡಿದ್ದೀವ? ಪೊಲೀಸ್ ಅಧಿಕಾರಿಯ ಕೆಲಸ ಕೊಡಿಸಿದ್ದೀವ? ಪೊಲೀಸ್ ಅಧಿಕಾರಿಯಾಗಿ ಇದ್ದವನು ಯಾರೇ ಇರಲಿ, ಈಗ ACP ಚಂದನ್ ಇರ್ಬೋದು ಅಥವಾ DCP ಗಿರೀಶ್ ಇರ್ಬೋದು, ಅವರಿಗೆ ಗನ್ ಕೊಟ್ಟಿರೋದು ನಮ್ಮ ತೆರಿಗೆ ದುಡ್ಡಿನಿಂದ. ಅವ್ರು ಹಾಕಿರೋಂಥ ಕಾಕಿ ನಮ್ಮ ತೆರಿಗೆ ದುಡ್ಡು, ಅವ್ರು ಹಾಕಿರೋಂಥ ಹ್ಯಾಟು ನಮ್ಮ ತೆರಿಗೆ ದುಡ್ಡು, ಅವ್ರಿಗೆ ಕೊಟ್ಟಿರುವಂಥ ಆಫೀಸ್ ನಮ್ಮ ತೆರಿಗೆ ದುಡ್ಡು. ನಾವೆಲ್ಲವನ್ನು ಕೊಟ್ಟು ನಮ್ಮನ್ನು ನೋಡ್ಕೊಳಪ್ಪ ಅಂತ ನಾವು ಕೊಟ್ಟರು, ಅವರು ಮಾಡಬೇಕು. ದರ್ಶನ್ಗೆ ಆ ಅಧಿಕಾರವನ್ನು ಯಾರೂ ಕೊಟ್ಟಿರಲಿಲ್ಲ. ದರ್ಶನ್ ಆ್ಯಕ್ಟಿಂಗ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಮಾಡಿದಾಗ ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀವಿ. ಹೆಚ್ಚೆಚ್ಚು ಜನರು ಇದ್ದವರು ಅಭಿಮಾನಿಗಳಾಗ್ತಾರೆ, ಆರಾಧಕರಾಗ್ತಾರೆ, ತಪ್ಪೇನಿಲ್ಲ. ಹಾಗಂತ ದರ್ಶನ್ ಅವರು ಕೂಡ ಫ್ರೀಯಾಗಿ ಯೂಟ್ಯೂಬಲ್ಲಿ ನನ್ನ ಅಭಿಮಾನಿಗಳಿಗೆ, ನನ್ನ ಸೆಲೆಬ್ರಿಟೀಸ್ಗಳು ಫ್ರೀಯಾಗಿ ನೋಡಲಿ ಅಂತೇಳಿ ಯೂಟ್ಯೂಬಲ್ಲಿ ಹಾಕಲ್ಲ. ಸೆಲೆಬ್ರಿಟಿಗಳು ಕೂಡ ದುಡ್ಡು ಕೊಟ್ಟು ಪಿಕ್ಚರ್ ನೋಡಿದರೆ ಮಾತ್ರ ಅಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ ಆಗ್ತಾರೆ, ಇಲ್ಲಾಂತಂದ್ರೆ ಇಲ್ಲ. ರೈಟ್. ಇದೀಗ ರೇಣುಕಾಸ್ವಾಮಿಯನ್ನು ಭೀಕರವಾಗಿ ಹತ್ಯೆ ಮಾಡಿದ ಡಿ ಗ್ಯಾಂಗ್ನ ಕ್ರೌರ್ಯ ಖಾಕಿ ತನಿಖೆ ವೇಳೆ ಬಟಾಬಯಲಾಗಿದೆ. ಪವಿತ್ರ ಮೊಬೈಲ್ನಲ್ಲಿ ದರ್ಶನ್ ಹೆಸರು ಏನಿರ್ಬೋದು? ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ವೇಳೆ ಏನು ಸಿಕ್ತು? ಇದೀಗ ಇಡೀ ಪವಿತ್ರ ಗೌಡ ಅವರ ಮೊಬೈಲ್, ರೇಣುಕಾಸ್ವಾಮಿ ಮೊಬೈಲ್ ಆಯಿತು, ಪವಿತ್ರ ಗೌಡ ಅವರ ಮೊಬೈಲ್ನಲ್ಲಿ ಏನೆಲ್ಲ ಮಾಹಿತಿ ನಮಗೆ ಸಿಕ್ತು ಅಂತ ಪೊಲೀಸರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಪವಿತ್ರ ಗೌಡ ಮೊಬೈಲ್ ಬಗೆದ ಪೊಲೀಸರು. ಅಬ್ಬಬ್ಬಾ, ಸೀಕ್ರೆಟ್ ಕಂಡು ಖಾಕಿ ಪಡೆ ಕಕ್ಕಾಬಿಕ್ಕಿ. ಪವಿತ್ರ ಗೌಡ ಮೊದಲೇ ರಾಯಲ್ ಲೈಫ್ ನಡೆಸ್ತಾ ಇತ್ತು. ಐಫೋನ್ ಬಳಸ್ತಾ ಇದ್ದ ಕಾಟೇರನ ಸುಂದರಿಯ ಮತ್ತಷ್ಟು ಕಳ್ಳಾಟ ಬಟಾಬಯಲಾಗಿದೆ. ಆಕೆಯ ಮೊಬೈಲ್ ತಡ್ಕಾಡಿದಾಗ ಅಚ್ಚರಿಯ ಮಾಹಿತಿಗಳು ಹೊರಬಿದ್ದಿದೆ. ನಟ ದರ್ಶನ್ ಐಫೋನ್ 15 Pro ಮೊಬೈಲ್ ಬಳಸ್ತಾ ಇದ್ರೆ, ಪವಿತ್ರ ಗೌಡ ಅದಕ್ಕೂ ಹೈ ಎಂಡ್ ಮೊಬೈಲ್ ಆದ ಐಫೋನ್ 15 Pro Max ಬಳಸ್ತಾ ಇದ್ಲು. ತನ್ನ ಒಂದು ಸಿಮ್ ಅನ್ನ ಮನೋಜ್ ಹೆಸರಲ್ಲಿ ಖರೀದಿ ಮಾಡಿದ್ಲು. ದರ್ಶನ್ ನಂಬರ್ ಅನ್ನ 300D ಅಂತ ಸೇವ್ ಮಾಡಿದ್ಲು. ಕಾಲ್ ಅಂಡ್ ವಾಟ್ಸ್ಆಪ್ ಮೂಲಕ ಇಬ್ರು ಚಾಟ್ ಮಾಡ್ತಾ ಇದ್ರು. ಸ್ನೇಹಿತೆ ಸಮತಾ ಹೆಸರು ಸ್ಯಾಮ್ ಅಂತ, ಆರೋಪಿ ಪವನ್ ಹೆಸರು ಪವನ್ ನ್ಯೂ ಅಂತ, ನಂದೀಶ್ ಹೆಸರು ನಂದಿ ಪವನ್ ಅಂತ, ಧನ್ರಾಜ್ ಹೆಸರನ್ನ ರಾಜು ಅಂತ, ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿದ್ಲು. ಆರೋಪಿ ವಿನಯ್ ಪವಿತ್ರ ನಂಬರ್ ಅನ್ನ ಡಿ ಬಾಸ್ ವೈಫ್ ಅಂತ ಸೇವ್ ಮಾಡಿದ್ದ. ಇನ್ನೊಂದ್ ಕಡೆ ಪವಿತ್ರ ಗೌಡ 3 ಸಿಮ್ ಬಳಸ್ತಾ ಇದ್ಲಂತೆ. ಅವುಗಳಿಗೆ ಪವಿತ್ರಿ ಗೌಡ ಅಂತ ದರ್ಶನ್ ಸೇವ್ ಮಾಡ್ಕೊಂಡಿದ್ದ. ವಿನಯ್ ಜೊತೆ ದರ್ಶನ್ ನಡೆಸಿದ್ದ ವಾಟ್ಸ್ಆಪ್ ಚಾಟ್ ಕೂಡ ಪತ್ತೆಯಾಗಿದೆ. ನಾಗರಾಜ್ ಜೊತೆ ದರ್ಶನ್ ವಾಟ್ಸ್ಆಪ್ ಕಾಲ್ ಸಂಭಾಷಣೆಯೂ ಸಿಕ್ಕಿದೆ. ಜೂನ್ 8ರಿಂದ 11ರವರೆಗೂ 32 ಬಾರಿ ವಾಟ್ಸ್ಆಪ್ ಕಾಲ್ ಮಾಡಲಾಗಿತ್ತು. ಪ್ರದೂಷ್ ಜೊತೆಗೆ 10 ಬಾರಿ ವಾಟ್ಸ್ಆಪ್ ಕಾಲ್ನಲ್ಲಿ ಮಾತುಕತೆ ನಡೆದಿತ್ತು. ಅನುಕುಮಾರ್ ಮೊಬೈಲ್ನಲ್ಲಿ 2 ವಿಡಿಯೋ ಸೇರಿದಂತೆ ಸಾಕಷ್ಟು ಸಂಭಾಷಣೆ ವಿವರ ಪೊಲೀಸರ ಕೈ ಸೇರಿದೆ. ಪವಿತ್ರ ಮೊಬೈಲ್ನಲ್ಲಿ 65 ಫೋಟೋಸ್ ಸೇವ್ ಆಗಿದ್ವು. ಇನ್ಸ್ಟಾಗ್ರಾಂನಲ್ಲಿ ಮಾಡಿದ್ದ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ ತೆಗೆದಿದ್ರು. ರೇಣುಕಾಸ್ವಾಮಿ ಕಳಿಸಿದ್ದ 20 ಅಶ್ಲೀಲ ಮೆಸೇಜ್ ಸಿಕ್ಕಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು, ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಸ್ ಪತ್ತೆಯಾಗಿದೆ. ವಿನಯ್ ಮೊಬೈಲ್ನಲ್ಲಿ 10 ಫೋಟೋಗಳು ರಿಟ್ರೀವ್ ಆಗಿದ್ದು, ರೇಣುಕಾನನ್ನ ಚಿತ್ರದುರ್ಗದಲ್ಲಿ ಹಿಂಬಾಲಿಸಿ ತೆಗೆದ ಫೋಟೋಗಳು, ಪಟ್ಟಣಗೆರೆ ಶೆಡ್ಗೆ ಕರೆತಂದ ಫೋಟೋ, ಹಲ್ಲೆ ನಡೆಸಿರುವ ಫೋಟೋ, ಶವವನ್ನ ಸುಮ್ನಹಳ್ಳಿ ರಾಜಕಾಲುವೆಗೆ ಬಿಸಾಕಿದ ಫೋಟೋಗಳು ಸಿಕ್ಕಿವೆ. ರೇಣುಕಾ ಕೊಲೆ ಬಗ್ಗೆ ಪವಿತ್ರಾಗೆ ಗೊತ್ತೇ ಇರಲಿಲ್ಲ. ಕೊಲೆ ಬಳಿಕ ಪವಿತ್ರಾಗೆ ದರ್ಶನ್ ಫೋನ್ ಮಾಡಿದ್ದ.
ಪೊಲೀಸರು ಬಂದು ಏನಾದ್ರೂ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳು, ಅದನ್ನ ಬಿಟ್ಟು ಬೇರೆ ಏನು ಹೇಳ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದ. ಆಗ ಪವಿತ್ರ ಗಾಬರಿ ಬಿದ್ದು ಪವನ್ ಬಳಿ ವಿಚಾರಿಸ್ತಾಳೆ. ಆಗ ಪವನ್ ಏನಿಲ್ಲ, ನೀವು ಸುಮ್ಮನೆ ಇರಿ ಅಂತ ಹೇಳಿದ್ನಂತೆ. ಅದಕ್ಕೆ ಪವಿತ್ರ ಕೂಗಾಡಿ ಜೋರು ಮಾಡಿರ್ತಾಳೆ. ಆಗ ರೇಣುಕಾಸ್ವಾಮಿ ಕೊಲೆ ಮಾಡಿ ಬಾಡಿ ಎಷ್ಟು ಬಂದಿರುವ ಬಗ್ಗೆ ಪವನ್ ಹೇಳಿದ್ನಂತೆ. ಸುನಿಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.